ನಮಸ್ಕಾರ ಸ್ನೇಹಿತರೆ, ಸ್ವತೋಡೆಗೆ ಸ್ವಾಗತ. ನಾನು ಕಾರ್ತಿಕ್. ಅಂತೂ ಇಂತೂ ಸಂಸತ್ತಿನ ಮಳೆಗಾಲದ ಅಧಿವೇಶನ ಮುಕ್ತಾಯಗೊಂಡಿದೆ. ಯಾವುದೇ ವಿಷಯದ ಬಗ್ಗೆ ಪರಿಪೂರ್ಣವಾಗಿ ಚರ್ಚೆಯಾಗಿಲ್ಲ. ಅತ್ಯಂತ ಮಹತ್ವವುಳ್ಳಂತಹ FCRA ಡಿಲಿಮಿಟೇಷನ್ ಬಿಲ್ಲು ಕೂಡ ಮಂಡನೆಯಾಗಲಿಲ್ಲ. ಅಮಿತ್ ಶಾ ಹೊಸದೊಂದು ರಣತಂತ್ರವನ್ನು ಮಾಡಿದ್ದಾರೆ. FCRA ಬಿಲ್ಲನ್ನು ಈಗಾಗಲೇ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕಳಿಸಲಾಗಿದೆ. 31 ಜನ ಸದಸ್ಯರಿರುವಂತಹ ಕಮಿಟಿ ಸುದೀರ್ಘವಾಗಿ ಅವರು ಅದ್ರ ಬಗ್ಗೆ ಪರ ವಿರೋಧಗಳ ಚರ್ಚೆಯನ್ನು ಮಾಡಿ, ಮಾಹಿತಿಗಳನ್ನು ಸಂಗ್ರಹಿಸಿ, ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನಂತರ ಅದು ಟೇಬಲ್ ಮೇಲೆ ಬರುತ್ತೆ. ಯಾಕೆ ನಿರ್ಧಾರವನ್ನು ತೆಗೆದುಕೊಂಡ್ರು? FCRA ಬಿಲ್ ಕಾಂಗ್ರೆಸ್ಸು ಸೇರಿ, DMKಯೂ ಸೇರಿ, ಇನ್ಕ್ಲೂಡಿಂಗ್ YSR ಕಾಂಗ್ರೆಸ್ಸು ಕೂಡ ಇದನ್ನು ವಿರೋಧಿಸಿತ್ತು. ಇವರು ಮುಂದೆ ಅಮಿತ್ ಶಾ ಮತ್ತು BJP ಸೋಲೊಪ್ಕೊಳ್ತಾ ನಿನ್ನೆ ಸದನದಲ್ಲಿ KC ವೇಣುಗೋಪಾಲ್ ಅವರು ದೊಡ್ಡ ಮಟ್ಟಿಗೆ ಗರ್ಜನೆಯನ್ನು ಮಾಡಿದ್ರು. ಯಾವುದೇ ಕಾರಣಕ್ಕೂ FCRA ಬಿಲ್ ಬೇಡ ಅನ್ನುವಂಥದ್ದನ್ನು ಸೋಲೊಪ್ಕೊಂಡ್ರೆ ಅಮಿತ್ ಶಾ. ಇದು ಸೋಲಲ್ಲ, ಚಾಣಾಕ್ಷನ ಮತ್ತೊಂದು ತಂತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ. FCRAಗಿಂತಲೂ ಕೂಡ BJPಗೆ ಅಮಿತ್ ಶಾ ಅವರಿಗಿರುವಂತಹ ಗುರಿ ಡಿಲಿಮಿಟೇಷನ್ ಬಿಲ್ಲನ್ನು ಮಂಡನೆ ಮಾಡಬೇಕು. ಡಿಲಿಮಿಟೇಷನ್ ಬಿಲ್ ಮಂಡನೆ ಆದರೆ 2 ವರ್ಷಗಳ ಚುನಾವಣಾ ವ್ಯವಸ್ಥೆ ಬದಲಾಗ್ಬಿಡುತ್ತೆ. ಕ್ಷೇತ್ರಗಳು ಹೆಚ್ಚುವರಿ ಆಗ್ತವೆ, ಮಹಿಳಾ ಮೀಸಲಾತಿ ಕೂಡ ಬರುತ್ತೆ. ನಮ್ಮ ಕರ್ನಾಟಕದ ಚುನಾವಣೆಯು ಕೂಡ ಮುಂದೋಗುವಂಥ ಸಾಧ್ಯತೆ ಇದೆ. ಡಿಲಿಮಿಟೇಷನ್ ಬಿಲ್ ವಿಶೇಷವಾದ ಜಂಟಿ ಅಧಿವೇಶನ ಕರೆದು ಮಂಡನೆ ಮಾಡುವ ಸಾಧ್ಯತೆ ಇದೆ. ಬಹುತೇಕವಾಗಿ ಜಂಟಿ ಅಧಿವೇಶನ ಕರೀತಾರೆ ಈಗ, ಆಗ ಡಿಲಿಮಿಟೇಷನ್ ಬಿಲ್ ಬರುತ್ತೆ. ಇದಕ್ಕೆ ಹಿಂಟ್ ಏನು ಅಂತ ಹೇಳಿದ್ರೆ FCRA ಬಿಲ್ಲನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ಗೆ ಕಳಿಸಿತ್ತು. ಈಗ FCRA ಬಿಲ್ಲಿಗೆ ಬೇಕಾಗಿರುವಂತಹ ಬೆಂಬಲ BJPಯತ್ತ ಇತ್ತು. 2/3 ಮೆಜಾರಿಟಿ ಅವಶ್ಯಕತೆ ಇರಲಿಲ್ಲ. ಅದಕ್ಕೆ 50%ನ ಬಲ ಇತ್ತು. ತಮ್ಮ NDA ಮೈತ್ರಿಕೂಟದ ಸಂಸದರನ್ನು ಕರೆಸ್ಕೊಂಡು ಪಾಸ್ ಮಾಡುವುದಾಗಿತ್ತು. ಆದರೆ ಅಲ್ಲಿ ತೀವ್ರವಾಗಿ ವಿರೋಧಿಸ್ತಾ ಇರುವಂತಹ DMK, ಇನ್ನು ಶರದ್ ಪವಾರ್ ಅವರ NCP ಇವರಿಬ್ಬರೂ ಸಹ ಡಿಲಿಮಿಟೇಷನ್ ಬಿಲ್ಲಿಗೆ ಬೆಂಬಲವನ್ನು ಕೊಡ್ತೇನೆ ಅಂತ ಹೇಳಿದ್ದಾರಂತೆ. ಈಗ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದರೆ, FCRA ಬಿಲ್ಲನ್ನು ತರಾತುರಿಯಲ್ಲಿ ಮಂಡನೆ ಮಾಡಿಬಿಟ್ರೆ, ಡಿಲಿಮಿಟೇಷನ್ ಬಿಲ್ ಮಂಡನೆ ಮಾಡಬೇಕಾದ್ರೆ ಇವರು ಸಮಸ್ಯೆಯನ್ನು ಉಂಟು ಮಾಡ್ತಾರೆ. ಇಲ್ಲೇ ಹದಗೆಟ್ಟು ಬಿಡುತ್ತೆ. FCRA ಬಿಲ್ ಮಂಡನೆ ಮಾಡಿಬಿಟ್ರೆ DMK ಮತ್ತು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಶರದ್ ಪವಾರ್ ಬಣ ಬೆಂಬಲ ಕೊಡೋದು ಬಹುತೇಕವಾಗಿ ಡೌಟ್ ಆಗುತ್ತಾಗ. ಹಾಗಾಗಿ ಹೊಸದೊಂದು ತಂತ್ರಗಾರಿಕೆ, ಏನು ಅಮಿತ್ ಶಾರನ್ನು ಸುಮ್ಮನೆ ಚಾಣಾಕ್ಷ ಅಂತ ಕರೆಯೋದಿಲ್ಲ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂದರೆ ಬಿಲ್ ಮಂಡನೆ ಆಗಲ್ಲ ಅಂತೇನಿಲ್ಲ, ಮಂಡನೆ ಆಗುತ್ತೆ. ತಡವಾಗಿ FCRA ಬರುತ್ತೆ. FCRA ಏನು ಅಷ್ಟೊಂದು ನಿರ್ಣಾಯಕ ಬಿಲ್ ಏನಲ್ಲ ಡಿಲಿಮಿಟೇಷನ್ ಕಂಪೇರ್ ಮಾಡಿದ್ರೆ. FCRA ಬೇಕು. FCRA ಬಿಲ್ ಏನು, ಅದಕ್ಕೆ ಯಾರ್ಯಾರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಅದರಿಂದ ದೇಶ ವಿರೋಧಿ ಶಕ್ತಿಗಳಿಗೆ ಹಣ ಹೆಂಗೆ ಬರ್ತಾ ಇದೆ, ಎಲ್ಲೆಲ್ಲಿ ಸ್ಪೆಂಡ್ ಆಗ್ತದೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ. FCRA ಬಿಲ್ ಬೇಕು. ಅದರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ಗೆ ಹೋಗಿದೆ. ಡಿಲಿಮಿಟೇಷನ್ ಬಿಲ್ ಮಂಡನೆ ಮಾಡೋದಕ್ಕಾಗಿ ಅಮಿತ್ ಶಾ ಹೊಸದೊಂದು ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ. ಇನ್ನು ಡಿಲಿಮಿಟೇಷನ್ ಬಿಲ್ ಮಂಡನೆ ಆಗುತ್ತಾ? ಆಗಲೇ ಹೇಳಿದೆ, FCRA ಬಿಲ್ಲನ್ನು JPPಗೆ ಕಳಿಸಿ ಅದನ್ನು ಹೋಲ್ಡಲ್ಲಿಡುವಂಥ ಪ್ರಯತ್ನ ಪಟ್ಟರು. ಯಾಕಾಗಿ DMK ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯನ್ನು ಒಂದು ವಿಶ್ವಾಸದಲ್ಲಿ ಇಟ್ಕೊಳ್ಳಿಕ್ಕಾಗಿ. ಅದೇ ಹೇಳುತ್ತೆ, ಬಹುತೇಕವಾಗಿ ಜಂಟಿ ಅಧಿವೇಶನ, ವಿಶೇಷ ಅಧಿವೇಶನವನ್ನು ಕರೆಯುವ ಸಾಧ್ಯತೆ ಇದೆ. ಇನ್ನೂ ಕೂಡ ಅಧಿಕೃತವಾಗಿ ಯಾವುದೇ ರೀತಿ ಅನೌನ್ಸ್ಮೆಂಟ್ ಅನ್ನುವ ರೀತಿಯಲ್ಲಿ ಅದು ಆಗಲಿಲ್ಲ. ಡಿಲಿಮಿಟೇಷನ್ ಬಿಲ್ಲನ್ನು ಮಂಡನೆ ಮಾಡಬೇಕಾದ್ರೆ, ಮಂಡನೆ ಮಾಡಲೇಬೇಕು ಅನ್ನುವಂಥದ್ದನ್ನು ಅಮಿತ್ ಶಾ ಹೊಂದಿದ್ದಾರೆ, BJP ಹೊಂದಿದೆ. ಇತ್ತೀಚೆಗೆ ಪಶ್ಚಿಮ ಬಂಗಾಳ ಸೇರಿದಂತೆ ಇನ್ನೂ 4 ರಾಜ್ಯಗಳ ಚುನಾವಣಾ ಫಲಿತಾಂಶ ಬಂದ ನಂತರ ಆಗಿದಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. TMC ಹೊಡೆದ್ರು, ಶಿವಸೇನೆನ ಹೊಡೆದ್ರು ಮತ್ತೊಂದು ಸಲ. ಇನ್ನು ಶರದ್ ಪವಾರ್ NCP ವನ್ನು ಕೂಡ ಹೊಡೆಯುವಂಥ ಮಾತು ಬರ್ತಾ ಆಗ್ತಾ ಇದೆ. SP ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷವನ್ನು ಇಬ್ಬಾಗ ಮಾಡುವಂಥ ಪ್ರಯತ್ನ ಕೂಡ ಆಯಿತು. ಅಲ್ಲಿನ ಸಂಸದನ್ನು ಕರೆದುಕೊಳ್ಳುವ ಪ್ರಯತ್ನ ಕೂಡ ಆಯಿತು. ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಡಿಲಿಮಿಟೇಷನ್ ಬಿಲ್ ತರಲೇಬೇಕು ಅನ್ನೋದು ಕೇಂದ್ರ ಸರ್ಕಾರದ ಕಡೆ ಇದೆ, ಅಮಿತ್ ಶಾ ಅವರ ಮನಸ್ಸಿನಲ್ಲಿದೆ. ಈ ಹಿಂದೆ ಈ ಡಿಲಿಮಿಟೇಷನ್ ಬಿಲ್ ಏಪ್ರಿಲ್ನಲ್ಲಿ ಫೇಲ್ ಆದಾಗ, ಬಿದ್ದೋದಾಗ
ಡಿ ಎಮ್ ಕೆಯು ಬೆಂಬಲ ಕೊಡಲಿಲ್ಲ. ಡಿ ಎಮ್ ಕೆಗೆ ಸ್ಟಾಲಿನ್ ಹೆಂಗೆ ವಿರೋಧಿಸಿದ್ರು ಅಂತ ಹೇಳಿದ್ರೆ ಸ್ವತಃ ಆ ಪೇಪರ್ಗಳನ್ನು ಸಂಸತ್ನಲ್ಲಿ ಸುಟ್ಟು ಹಾಕಿದ್ರು ಸ್ಟಾಲಿನ್ ಅವರು. ಹಾಗಾಗಿ ಸ್ಟಾಲಿನ್ ಅವರ ಬೆಂಬಲ 22 ಜನ ಸಂಸದರಿದ್ದಾರೆ ಅವ್ರಿಗೆ. ಬಿ ಜೆ ಪಿ NDA 293ರಲ್ಲಿದೆ, TMC 20, ಶಿವಸೇನೆಯಿಂದ 6, NCPಯ YSR ಕಾಂಗ್ರೆಸ್ಸು, ಇನ್ನು ಈ ಕಡೆ DMK ಎಲ್ಲ ಸೇರಿದ್ರೆ 350 ಆಸ್ಪಾಸಿಗೆ ಬರುತ್ತಾರೆ ನಮ್ಮ ಲೆಕ್ಕಾಚಾರದ ಪ್ರಕಾರವೇ. ಇಂಗ್ಲಿಷನ್ ಬಿಲ್ಲನ್ನು ಮಂಡನೆ ಮಾಡಲಿಕ್ಕೆ ನಮಗೆ ಆ ಸಂಖ್ಯೆಗಳು ಸ್ವಲ್ಪ ಒಂದು 10-15 ಕೊರತೆ ಇದೆ ಅಂತ ಕಾಣಿಸಿದ್ರು ಕೂಡ ಅಮಿತ್ ಶಾ ಅವರ ಲೆಕ್ಕಾಚಾರದಲ್ಲಿ ಡಿಲಿಮಿಟೇಷನ್ ಬಿಲ್ ಮಾಡಲಿಕ್ಕೆ 2/3 ಮೆಜಾರಿಟಿ ಅವರಿಗೆ ಇದೆ. ಇರುವಂಥ ಪ್ರಶ್ನೆ, ಜಂಟಿ ಅಧಿವೇಶನ ಯಾವಾಗ ಕರೀತಾರೆ? ಈಗಲೇ ಕರೆಯುವಂಥ ಸಾಧ್ಯತೆ ಇತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಬಟ್ ಮೂಲಗಳು ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ವು. ಈಗ ಬಹುಶಃ ಈಗ ಏನಾದರೂ ಅದು ಡಿಲಿಮಿಟೇಷನ್ ಬಿಲ್ ಪಾಸ್ ಆಗಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮುಂದಿನ ಅಧಿವೇಶನಗಳಲ್ಲಿ ಇದನ್ನು ಪಾಸ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಪಾಸ್ ಮಾಡಿದ್ರು ಕೂಡ 29ರ ಚುನಾವಣೆಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜಂಟಿ ಅಧಿವೇಶನ ಕರೆಯುವಂಥ ಸಾಧ್ಯತೆ ಹೆಚ್ಚಿದೆ. ಡಿಲಿಮಿಟೇಷನ್ ಬಿಲ್ ಪಾಸ್ ಆಗೋದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ನಮಸ್ಕಾರ.